ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಭಗವಂತ ನಿಮ್ಮ ಗುರುಗಳು, ನಿಮ್ಮ ಶ್ರದ್ಧೆ ಭಕ್ತಿ ಯಾರಲ್ಲಿದೆ ಅವರ ಆಶೀರ್ವಾದ ಏನು ಅಂತ. ಓಕೆನಾ? ಎಸ್ ಬಾಬಾ, ಪ್ಲೀಸ್ ಗೈಡ್. ಓ, ದ ಮಾಸ್ಕ್, ರೆಕಗ್ನೈಸ್ ದ ರಿಯಾಲಿಟಿ ಬಿಹೈಂಡ್ ದ ಮಾಸ್ಕ್ ಅಂತಿದ್ದಾರಪ್ಪ. ಸೊ ಇದು ಯಾರಿಗೆ ನಿಮಗೆ ಅರ್ಥ ಆಗಬೇಕು. ಸೊ ಯಾರೋ ಇದ್ದಾರೆ ಆಯಿತಾ, ಮಾಸ್ಕ್ ದಾರಿಗಳು ಅಂತ ಹೇಳ್ತಿದ್ದಾರೆ. ಸೊ ಒಬ್ಬೊಬ್ಬರು ಏನಂತಂದರೆ ನಗ್ತಾ ಮಾತಾಡ್ಬೋದು, ಬಟ್ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಕೇರ್ಫುಲ್ ಆಗಿರು ಅಂತ ಹೇಳ್ತಾ ಇದ್ದಾರೆ ಯಾರಿಗೂ, ಆಯಿತಾ. ಸೊ ಸತ್ಯತೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ ಫಸ್ಟು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಮಾಸ್ಕ್ ಹಾಕಿದ್ದಾರೆ, ಯಾರೋ ಇದ್ದಾರೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ. ಓಕೆ, ಇದು ಬಾಬಾ ಕಾರ್ಡ್ಸು. ಸೊ ಇದು ಯಾವುದೇ ಕಾರ್ಡ್ಸ್ ತೆಗಿರಿ ಆಯಿತಾ, ಇದು ಭಗವಂತನ ಆಶೀರ್ವಾದ ಇಲ್ಲದೆ ಬರೋದೇ ಇಲ್ಲ. ಆ್ಯಂಡ್ ಸೊ ಯಾರೋ ಇದ್ದಾರೆ 100% ಅದು. ಸೊ ಕೇರ್ಫುಲ್ಲಾಗಿರಿ ಅಷ್ಟೇ. ಓಕೆನಾ? ಏನು ಅಂತ ಕೇಳೋಣ, ಯಾರು ಏನು ಇನ್ನೇನಾದ್ರು ಹೇಳ್ತಾರಾ ಅಂತ. ಎಸ್ ಬಾಬಾ, ಪ್ಲೀಸ್ ಗೈಡ್. ಇನ್ನೇನು ಹೇಳಬೇಕು? ಇದು ಎಲ್ಲಾದರೂ ಇರ್ಬೋದು ಆಯಿತಾ. ನಿಮ್ಮ ಫ್ಯಾಮಿಲಿ ಇರ್ಬೋದು, ಅಥವಾ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ನಿಮ್ಮ ನೈಬರ್ಸ್ ಇರ್ಬೋದು, ಎಲ್ಲಾದರೂ ಇರ್ಬೋದು. ಓಕೆನಾ? ಸೊ ಯಾರೋ ಇದ್ದಾರೆ ಮಾಸ್ಕ್ ದಾರಿಗಳು, ಅಂದರೆ ನಿಮ್ಮಿಂದ ಒಂದು ಅಡ್ವಾಂಟೇಜ್ ತೊಗೋತಾ ಇದ್ದಾರೆ ಅಷ್ಟೇನೇ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಓ, 2 ಕಾರ್ಡ್ ಬಂದುಬಿಟ್ಟಿದೆ. ಓಕೆ, ಸೊ ಫಸ್ಟ್ ಇದು ತಾನೇ ನೋಡಿದ್ದು. ಸೊ ಸಿಂಥೆಸಿಸ್ ಅಂತ ಹೇಳ್ತಾರೆ. ಓಕೆನಾ? ಆಲ್ ಟ್ರೂಲಿ ಸ್ಪಿರಿಚುವಲ್ ಪಾತ್ಸ್ ಲೀಡ್ ಟು ಗಾಡ್. ಫಾಲೋ ದ ಪಾತ್ ಮೋಸ್ಟ್ ಸೂಟೆಡ್ ಟು ಯು. ಆಲ್ ಟ್ರೂಲಿ ಸ್ಪಿರಿಚುವಲ್ ಪಾತ್ಸ್. ಓಕೆ, ಸೊ ನೀವು ಇವಾಗ ಒಂದು ಸಲ ನಾನು ಸ್ಪಿರಿಚುವಲ್ ಪಾತಲ್ಲಿ ಇದ್ದೀನಿ, ಭಗವಂತನ ನಂಬ್ತೀನಿ ಅಂತ ನೀವು ಅನ್ಕೋತೀರಾ ಅಂದ್ಕೊಳ್ಳಿ. ನೀವು ಯಾವುದೇ ಈಗ ಸಪೋಸು ಭಗವಂತ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವಾಗ ನೀವು ಏನೋ ಒಂದು 2 ಚಾಯ್ಸ್ ಇರುತ್ತೆ ಅಂದ್ಕೊಳ್ಳಿ. ಏನೋ ಒಂದು ಚಾಯ್ಸ್ ತೊಗೊಂಡ್ರಿ, ನೀವೇನೋ ಒಂದು ಕೆಲಸ ಮಾಡಿದ್ದೀರಾ. ಸೊ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ಇದು ಕರೆಕ್ಟಾ ತಪ್ಪಾ, ಮಾಡಿದ್ದು ಮಾಡಬಾರ್ದಿತ್ತಾ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಅದಕ್ಕೆ ಹೇಳ್ತಾ ಇದ್ದಾರೆ, ನೀನು ಸ್ಪಿರಿಚುವಲ್ ಪಾತಲ್ಲಿ ಇದೆಯಾ ಅಂತಂದರೆ ನೀನು ಯಾವುದೇ ದಾರಿಗೆ ಹೋಗಿರೋ ನಿನಗೆ ವಾಪಸ್ ನಾನೇ ಹೇಳ್ಕೊತೀನಿ ಅಂತ ಹೇಳ್ತಿದ್ದಾರೆ ಭಗವಂತ. ಸೊ ನೈಸ್ ನೋಡಿ, ನೀನು ಯಾವುದೇ ದಾರಿಗೆ ಹೋದ್ರೂ ನಾನು ವಾಪಸ್ ನನ್ನ ದಾರಿಗೆ ಎಳ್ಕೊತೀನಿ, ನೀ ಹೇಗೇ ಹೋದ್ರೂ ನನ್ನೇ ಮೀಟ್ ಮಾಡ್ತೀಯಾ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಸೊ ಬ್ಯೂಟಿಫುಲ್. ಆ್ಯಂಡ್ ಇಲ್ಲಿ ವೆರಿ ಕ್ಲಿಯರಾಗಿ ಗೊತ್ತಾಗ್ತಿದೆ ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಎಷ್ಟರ ಮಟ್ಟಿಗಿದೆ ಅಂತ ಭಗವಂತ ನಿಮ್ಮ ಯಾರನ್ನ ನಂಬಿದ್ದೀರಾ ಅವ್ರು ಹೇಳ್ತಾ ಇದ್ದಾರೆ, ಆಯಿತಾ. ಅಷ್ಟು ಬ್ಯೂಟಿಫುಲ್ ಎನರ್ಜಿ ಇದೆ ಇದು. ಫಾಲೋ ದ ಪಾತ್ ಮೋಸ್ಟ್ ಸೂಟೆಡ್ ಟು ಯು ಅಂತಿದ್ದಾರೆ. ಇವಾಗ ನಿಮಗೆ ಅನ್ನಿಸ್ಬೋದು, ಈ ದಾರಿ ಈ ಕೆಲಸ ಮಾಡಲಾ ಅಥವಾ ಆ ಕೆಲಸ ಮಾಡಲಾ, ಅಥವಾ ಫಸ್ಟ್ ಈ ಕೆಲಸ ಮಾಡಲಾ ಅಥವಾ ಆಮೇಲೆ ಅದು ಮಾಡಲಾ, ಏನು ಅನಿಸುತ್ತೆ ನಿಮಗೆ, ಅದು ಯಾವ ವಿಷಯಕ್ಕಾದರೂ ಇರ್ಬೋದು. ಅದಕ್ಕೆ ಹೇಳ್ತಾ ಇದ್ದಾರೆ, ನೀನು ಏನೇ ಕೆಲಸ ಮಾಡು, ಕೊನೆಗೆ ನನ್ನ ಹತ್ರನೇ ಬರ್ತೀಯಾ, ಯೋಚನೆ ಮಾಡಬೇಡ ಅಂತಿದ್ದಾರೆ. ಸೊ ಯಾರೋ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದಾರೆ ಅನಿಸುತ್ತೆ, ಅಥವಾ ನೀವು ಮಾಡಿಬಿಟ್ಟಿದ್ದೀರಾ ಕೆಲಸ, ಇದು ಮಾಡಬಾರ್ದಿತ್ತಾ ಅಂತ ಬೇಜಾರು ಮಾಡ್ಕೋತಿರ್ಬೋದು. ಆ ದಾರಿ ತೋರಿಸಿರೋದು ಭಗವಂತನೇ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಅದು ಬೇಕಿತ್ತು ಅನ್ನೋ ಥರ ಹೇಳ್ತಿದ್ದಾರೆ. ಗೊತ್ತಿಲ್ಲ, ನಿಮಗೆ ಅರ್ಥ ಆಗಬೇಕು ಏನು ಹೇಳ್ತಿದ್ದಾರೆ. ನೀವು ಏನು ದಾರಿ ತೊಗೊಂಡ್ರಿ ಅದು ನಿಮಗೆ ಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಓಕೆ, ಸೊ ಇನ್ನೊಂದು ಕಾರ್ಡ್ ಬಂದಿರೋದು ಕಂಪ್ಯಾಷನ್, ದಯೆ, ಕರುಣೆ. ಹ್ಯಾವ್ ಕಂಪ್ಯಾಷನ್ ಫಾರ್ ದೋಸ್ ಹೂ ಆರ್ ಸಫರಿಂಗ್ ಆ್ಯಂಡ್ ಲೆಸ್ ಫಾರ್ಚುನೇಟ್ ದ್ಯಾನ್ ಯು. ಹೆಲ್ಪ್ ಸಮ್ವನ್ ಇನ್ ನೀಡ್ ಟುಡೇ ಅಂತಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಯಾರು ಒಂದು ತೊಂದರೆಯಲ್ಲಿದ್ದಾರೆ, ಯಾರಾದರೂ ಆಗಲಿ ಅದು, ಆಯಿತಾ. ಇನ್ಕ್ಲೂಡಿಂಗ್ ಅವರ್ ಪೇರೆಂಟ್ಸ್ ಇರ್ಬೋದು, ಫ್ಯಾಮಿಲಿಯವ್ರು ಇರ್ಬೋದು, ನೈಬರ್ಸ್ ಇರ್ಬೋದು, ಯಾರಾದರೂ ಇರ್ಬೋದು, ಆಯಿತಾ. ಯಾರಾದರೂ, ನಾನು ತುಂಬ ಸಲ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಹೆಲ್ಪ್ ಮಾಡಿ, ಸಹಾಯ ಮಾಡಿ, ನಿಮ್ಗೆ ಏನು ಕೈಲಾಗುತ್ತೆ ಸಹಾಯ ಮಾಡಿ. ಇಲ್ಲ ಫಿಸಿಕಲ್ ಅಲ್ಲೇ ನಿಂತು ಹೆಲ್ಪ್ ಮಾಡೋಕ್ಕಾಗತ್ತಾ, ಒಂಚೂರು ತೊಂದರೆಯಲ್ಲಿದ್ದಾರೆ ಅಂದರೆ ಮಾಡಿಕೊಡಿ. ಇಲ್ಲ ಫೈನಾನ್ಷಿಯಲ್ ಹೆಲ್ಪ್ ಮಾಡೋಕ್ಕಾಗತ್ತಾ ಮಾಡಿ. ಬಿಕಾಸ್
ನಮಗಿಂತ ಲೆಸ್ ಫಾರ್ಚುನೇಟ್ ಅಂತ ಇರ್ತಾರಲ್ವ, ಅವ್ರ ಸಂಕಟ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಎಷ್ಟು ದಿನ ನರಳಿರ್ತಾರೆ, ಎಷ್ಟು ದಿನ, ಎಷ್ಟು ತಿಂಗಳು ಊಟ ಇಲ್ಲದೆ ನರಳಿರ್ತಾರೆ, ಅಥವಾ ಒಂದು ಅನಾರೋಗ್ಯದಿಂದ ಬಳಲ್ತಿರ್ತಾರೆ, ಒಂದು ಪ್ರಾಪರಾಗಿ ಔಷಧಿ ತೊಗೊಳಕ್ಕಾಗದೆ ನರಳುತ್ತಿರ್ತಾರೆ. ಅವ್ರ ನೋವು ಏನಿರುತ್ತೆ ಅಲ್ವಾ, ಅದನ್ನು ನಮ್ಮ ಕೈಲಾದ ಮಟ್ಟಿಗೆ ಸ್ವಲ್ಪ ಸಹಾಯ ಮಾಡಿ ಅವ್ರಿಗೊಂಚೂರು ನೋವು ಕಮ್ಮಿ ಮಾಡಿಸಿದ್ರು ಸಾಕು. ಅದಕ್ಕಿಂತ ಪುಣ್ಯದ ಕೆಲಸ ಇನ್ನಿಲ್ಲ ಬೇರೆ, ಗೊತ್ತಾ. ಹ್ಯಾವ್ ಕಂಪ್ಯಾಷನ್ ಫಾರ್ ದೋಸ್ ಹೂ ಆರ್ ಸಫರಿಂಗ್ ಆ್ಯಂಡ್ ಲೆಸ್ ಫಾರ್ಚುನೇಟ್ ದ್ಯಾನ್ ಯು. ನಿಮ್ಗೆ ಇನ್ನೇನು ಹೇಳೋದು, ಇದು ಭಾಳ ಬೇಜಾರಾಗುತ್ತೆ. ಯಾಕೆಂದರೆ ತುಂಬ ಜನ ನೋಡ್ತೀವಿ ಆಯಿತಾ, ಎಷ್ಟು ಜನ ಒದ್ದಾಡ್ತಿರ್ತಾರೆ, ನರಳ್ತಿರ್ತಾರೆ ಆಯಿತಾ, ಒಂದೊಂದು ತುತ್ತು ಅನ್ನಕ್ಕೆ ಎಷ್ಟು ಕಷ್ಟಪಡ್ತಿರ್ತಾರೆ. ಎಷ್ಟೋ ಜನ ಕೆಲಸ ಕಳ್ಕೊಂಬಿಟ್ಟಿರ್ತಾರೆ, ಎಷ್ಟೋ ಜನ ಎಷ್ಟು ವರ್ಷ ಆದರೂ ಕೆಲಸ ಮಾಡ್ತಿರ್ತಾರೆ. ಆ್ಯಂಡ್ ಅಂಥವ್ರಿಗೆ ಎಷ್ಟು ಮಟ್ಟಕ್ಕಾಗುತ್ತೆ ಅಷ್ಟರ ಮಟ್ಟಿಗೆ ಸ್ವಲ್ಪ ಸಹಾಯ ಮಾಡಿದ್ರೂ ಸಾಕು, ಆಯಿತಾ. ಸೊ ಒಂದೊಂದು ಫ್ಯಾಮಿಲಿನಲ್ಲಿ ಒಬ್ರು ಯಾರು ಇದ್ದಾರೆ ಅಂತಂದರೆ ಆಯಿತಾ, ಅಥವಾ ಒಬ್ಬರು ನೈಬರಲ್ಲಿ ಒಬ್ಬರು ಇದ್ದಾರೆ ಅಂತಂದರೆ ಆ ಇಡೀ ಸ್ಟ್ರೀಟ್ ತೊಗೊಳ್ಳಿ ಆಯಿತಾ, ಎಷ್ಟು ಮನೆಗಳಿರುತ್ತೆ. ಸೊ ಎಲ್ಲರೂ ಒಂದೊಂದು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ರೂ ಆಗೋಯ್ತು, ಎಷ್ಟು ಚೆನ್ನಾಗಿ ಆಗ್ಬಿಡ್ತಾರೆ. ಸೊ ಯಾರೂ ದುಃಖದಲ್ಲಿರಲ್ಲ, ಯಾರೂ ಸಂಕಟ ಪಡಲ್ಲ, ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ನಾನು ಹೇಳ್ತಾ ಇರೋದು. ಅದನ್ನು ಹೇಳ್ತಾ ಇದ್ದಾರೆ. ಯಾರು ತೊಂದರೆಯಲ್ಲಿದ್ದಾರೆ ಆಯಿತಾ, ನಿಮಗಿಂತ ಸ್ವಲ್ಪ ಅದೃಷ್ಟ ಕಮ್ಮಿ ಪಾಪ ಅವ್ರಿಗೆ ಆಗಿರುತ್ತೆ ಆಯಿತಾ. ಅದಕ್ಕೋಸ್ಕರ ಅಂತ ಆ ಥರ ಏನೂ ಕಡೆಗಾಣಿಸೋಕ್ಕಾಗೋದಿಲ್ಲ. ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ, ಹೆಲ್ಪ್ ಮಾಡು ಅಂತ ಹೇಳ್ತಾ ಇದ್ದಾರೆ ಭಗವಂತ, ಆಯಿತಾ. ಹೆಲ್ಪ್ ಸಮ್ವನ್ ಇನ್ ನೀಡ್ ಟುಡೇ. ಸೊ ಇವತ್ತು ಯಾರಿಗೆ ಸಿಕ್ಕಿದೆ ನಿಮಗೆ ಗೊತ್ತು, ಯಾರಿಗೆ ಸಿಗುತ್ತೆ. ಸೊ ನಿಮಗೆ ಯಾರಾದರೂ ಬಂದಿರ್ಬೋದು ಈ ಥರ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ, ಖಂಡಿತ ಹೆಲ್ಪ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಅಥವಾ ನಿಮಗೆ ಎರಡು ಮನಸ್ಸು ಇರ್ಬೋದು, ಹೆಲ್ಪ್ ಮಾಡಬೇಕಾ ಬೇಡವಾ ಅಂತಲೂ ಇರ್ಬೋದು, ಅಥವಾ ಅವ್ರಿಗೆ ನಿಜವಾಗ್ಲೂ ತೊಂದರೆ ಇದೆಯೋ ಇಲ್ವೋ ಅವರೇ ಕೇಳಲಿ ಅಂತಲೂ ಇರ್ಬೋದು. ಖಂಡಿತ ಹೆಲ್ಪ್ ಮಾಡಿ, ಓಕೆನಾ. ನಿಮ್ಮ ತನಕ ಬಂದಿದೆ ಏನಾದರೂ ಒಂದು ವಿಷಯ ಅಂತಂದರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಓಕೆನಾ ಅಂತ ಹೇಳ್ತಾ ಇದ್ದಾರೆ. ನಿಮಗಿಂತ ಸ್ವಲ್ಪ ನಿಮ್ಮಷ್ಟು ಅದೃಷ್ಟವಂತರು ಇರೋದಿಲ್ಲ, ಸ್ವಲ್ಪ ನಿಮಗಿಂತ ಕಮ್ಮಿ ಅದೃಷ್ಟವಂತರಿದ್ದಾರೆ ಅಂಥವ್ರಿಗೆ ಸಹಾಯ ಮಾಡಿ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ. ಇಲ್ಲೂ ಮತ್ತೆ 2 ಕಾರ್ಡ್ ಬಂತು. ಬಿ ಕಂಟೆಂಟ್ ಅಂತಿದ್ದಾರಪ್ಪ. ಬಿ ಸ್ಯಾಟಿಸ್ಫೈಡ್ ವಿತ್ ವಾಟ್ ಯು ಹ್ಯಾವ್, ಡು ನಾಟ್ ಕೋವೆಟ್ ಬಿಲಾಂಗಿಂಗ್ಸ್ ಆಫ್ ಅದರ್ಸ್ ಅಂತಿದ್ದಾರೆ. ಬೇರೆಯವರ ಆಸ್ತಿ ಹೊಡೆಯೋ ಪ್ರಯತ್ನ ಬೇಡ ಅಂತಿದ್ದಾರೆ. ಸೊ ಇದು ನಿಮಗೆ ಗೊತ್ತು, ನಿಮ್ಮ ಪರಿಸ್ಥಿತಿಲಿ ಏನಾಗಿದೆ, ಏನು ತೊಂದರೆ ಬಂದಿದೆ, ಅಥವಾ ಯಾರಾದರೂ ನಿಮ್ಮ ತೊಂದರೆನ ಅಡ್ವಾಂಟೇಜ್ ತೊಗೋತಾ ಇದ್ದಾರಾ ಬೇರೆಯವರು. ಸೊ ನಿಮಗೆ ಗೊತ್ತು, ಏನು ಅಂತ ಗೊತ್ತಿಲ್ಲ. ಸೊ ಶೇರ್ ಮಾಡಿ ಆಯಿತಾ. ಆ ಥರ ಮಾಡಬಾರ್ದು. ತೊಂದರೆಯಲ್ಲಿ ಯಾರು ಸಿಗಾಕೊಂಡಿದ್ದಾರೆ ಅಂದಾಗ ಎಷ್ಟು ಸಾಧ್ಯ ಅಷ್ಟು ಕಬಳಿಸ್ತೀನಿ ಅಂತ ಮಾಡಬಾರ್ದು ಆಯಿತಾ. ಅದೇ ಇಲ್ಲಿ ತೋರಿಸ್ತಾ ಇರೋದು. ನಿಮ್ಮ ಹತ್ರ ಏನಿದೆ ಅದಕ್ಕೆ ಕಂಟೆಂಟ್ ಆಗಿರು, ಸಂತೋಷ ಪಡು ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ರಿಮೂವಿಂಗ್ ಹರ್ಡಲ್ಸ್ ಅಂತ ಇದ್ದಾರೆ, ಓಕೆನಾ. ರಿಮೂವಿಂಗ್ ಹರ್ಡಲ್ಸ್, ನಿಮ್ಮ ದಾರಿಲಿ ಏನೆಲ್ಲ ತೊಂದರೆಗಳಿತ್ತು, ಕಷ್ಟಗಳಿತ್ತು, ಅದನ್ನೆಲ್ಲ ತೆಗಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ರಿಮೂವಿಂಗ್, ಎಲ್ಲ ಹರ್ಡಲ್ಸ್ ತೆಗಿತಿದ್ದೀನಿ ಅಂತಿದ್ದಾರೆ. ಬಾಬಾ ವಿಲ್ ರಿಮೂವ್ ದ ಹರ್ಡಲ್ಸ್ ಆ್ಯಂಡ್ ಮೇಕ್ ಯುವರ್ ಪಾತ್ ಸ್ಮೂತರ್. ನಿನ್ನ ದಾರಿ ಸುಗಮವಾಗೋದಕ್ಕೋಸ್ಕರ ಆಯಿತಾ, ನಿನ್ನ ದಾರಿಲಿ ಏನೆಲ್ಲ ತೊಂದರೆಗಳಿತ್ತು ಎಲ್ಲ ತೆಗೆದುಹಾಕ್ತಾ ಇದ್ದೀನಿ ಅಂತ ಒಂದು ಆಶೀರ್ವಾದ ಕೊಡ್ತಾ ಇದ್ದಾರೆ. ಸೊ ಒಂದೊಂದು ಸಲ ಆಗುತ್ತೆ ಜೀವನನೇ ಆ ಥರ, ಪರೀಕ್ಷೆಗಳ ಸುರಿಮಳೆ, ಸುರಿಮಳೆ. ಒಂದೊಂದು ದಿವ್ಸಕ್ಕೆ ಒಂದೊಂದು ಥರ ಇರುತ್ತೆ, ಚಾಲೆಂಜಸ್ ಬರುತ್ತೆ ಹೋಗುತ್ತೆ. ಇವತ್ತು ಹಿಂಗೆ ಇನ್ನೊಂದು ಆಯ್ತಂದರೆ ಇನ್ನೊಂದು ದಿವಸ ಇನ್ನೊಂದು ಥರ ಇರುತ್ತೆ. ಸೊ ಒಂದು ದಿವಸ ತುಂಬ ಖುಷಿ ಆಗ್ಬೋದು, ಚಾಲೆಂಜಸ್ನ ಮೀಟ್ ಮಾಡಿದಾಗ ಅಥವಾ ಚಾಲೆಂಜಸ್ನ ನಾವು ಫೇಸ್ ಮಾಡಿದಾಗ. ಒಂದೊಂದು ಸಲ ಚಾಲೆಂಜಸ್ ಯಾವ ಥರ ಇರುತ್ತೆ ಅಂದರೆ ತುಂಬ ದುಃಖನೂ ಆಗುತ್ತೆ, ದುಃಖ ಆಗ್ಬೋದು. ಸೊ ಅಂಥ ಸಮಯದಲ್ಲಿ ಏನಂದರೆ ಅದನ್ನೇ ಭಗವಂತ ಹೇಳ್ತಾ ಇದ್ದಾರೆ, ಎಷ್ಟು ಅಂತ ದುಃಖ ಅನುಭವಿಸೋದು, ಎಷ್ಟು ಅಂತ ಹಿಂಗೆ ನರಳುತ್ತಾ ಇರೋದು ಅಂತ ದುಃಖ ಪಡ್ತಾ ಇದ್ದೀರಾ, ದುಃಖ ಪಡಬೇಡ ಅಂತಿದ್ದಾರೆ. ಎಲ್ಲ ತೊಂದರೆಗಳು ಏನೇನಿತ್ತು ದಾರಿಲಿ ತೆಗೆದುಹಾಕ್ತಾ ಇದ್ದೀನಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದಾರೆ, ಓಕೆನಾ. ಎಸ್ ಬಾಬಾ, ಇನ್ನೇನು ಹೇಳಬೇಕು. ಸೊ ದ ಡಿಸ್ಕವರಿ ಅಂತಿದ್ದಾರಪ್ಪ, ಓಕೆನಾ. ಸೊ ದ ವರ್ಲ್ಡ್ ಈಸ್ ಯುವರ್ ಹೋಮ್, ಬಿ ಹ್ಯಾಪಿ ವೇರ್ ಎವರ್ ಯು ಆರ್ ಅಂತಿದ್ದಾರೆ. ಸೊ ಅಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಬೇಜಾರು ಪಟ್ಕೋತಾ ಇದ್ದೀರಾ, ಬೇಜಾರು ಪಟ್ಕೋಬೇಡ. ಇಡೀ ಪ್ರಪಂಚ, ಇಡೀ ಬ್ರಹ್ಮಾಂಡ ನಿಂದು
ಎಲ್ಲಿರ್ತೀಯಾ ಅಲ್ಲಿ ಸಂತೋಷದಿಂದಿರು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇದು ಯಾರಿಗೆ, ನಿಮಗೆ ಗೊತ್ತು ಏನು ಹೇಳ್ತಾ ಇದ್ದಾರೆ ಭಗವಂತ ಅಂತ. ಸೊ ಬೇಜಾರು ಮಾಡ್ಕೋತಾ ಇರ್ತೀರಾ, ಅಕಸ್ಮಾತ್ ಫ್ಯಾಮಿಲಿಯಿಂದ ದೂರ ಇರ್ಬೋದು, ಬೇರೆ ಊರಲ್ಲಿರ್ಬೋದು. ಓಕೆನಾ? ಫ್ಯಾಮಿಲಿಯಿಂದ ಬೇರೆ ಊರಲ್ಲಿ ಕೆಲಸ ಮಾಡ್ತಿರ್ಬೋದು, ಅಥವಾ ದೂರ ಇರ್ಬೋದು ಫ್ಯಾಮಿಲಿಯಿಂದ, ರಜಾ ಸಿಗದೇ ಇರ್ಬೋದು ಬರೋದಕ್ಕೆ. ಸೊ ಹಾಗೆಲ್ಲ ಇರುವಾಗ ಏನಂದರೆ ಬೇಜಾರಾಗೇ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಪೂರ್ತಿ ಈ ದುನಿಯಾನೇ ನಿಂದು, ಈ ಪ್ರಪಂಚನೇ ನಿಂದು, ಎಲ್ಲಿದೆಯೋ ಅದೇ ನಂದು ಅಂದ್ಕೊಂಡು ಖುಷಿಯಾಗಿರು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಎಲ್ಲಿದ್ದೀರಾ ಅಲ್ಲಿ ಭಗವಂತ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ, ಆಯಿತಾ? ಸೊ ನೀನು ಇಲ್ಲೇ ಬರಬೇಕು ಅಲ್ಲೇ ಬರಬೇಕು ಅಂತಲ್ಲ, ನೀನು ಎಲ್ಲಿದೆಯಾ ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬಿ ಹ್ಯಾಪಿ, ಸಂತೋಷದಿಂದಿರು, ಎಲ್ಲೇ ಇದೆಯಾ ಖುಷಿಯಾಗಿರು ಅಲ್ಲೇ ಅಂತ ಇದ್ದಾರೆ. ಓಕೆ, ಸೊ ನೋಡಿ, ಹ್ಯೂಮಿಲಿಟಿ, ಓ ಮೈ ಗಾಡ್, ಬಿ ಹಂಬಲ್ ಇನ್ ಲೈಫ್, ಬಿ ಹಂಬಲ್ ಇನ್ ಡಿವೋಷನ್. ನಾವು ಭಗವಂತನ ಹತ್ರ ಜಗಳ ಮಾಡೋಕ್ಕಾಗೋದಿಲ್ಲ ಅಲ್ವಾ? ನೋಡು, ನಮಗೆ ಇಷ್ಟೇ ಕೊಡ್ತಾ ಇದೆಯಾ, ಬೇರೆಯವ್ರಿಗೆಲ್ಲ ಅಷ್ಟು ಕೊಡ್ತಾ ಇದೆಯಾ, ಅಥವಾ ಈ ಥರ ಒಂದು ಒಳ್ಳೇದು ಮಾಡ್ತಿದ್ಯಾ ಬೇರೆಯವ್ರಿಗೂ, ನನಗೇನು ಮಾಡ್ತಾನೇ ಇಲ್ಲ, ಅಥವಾ ನೋಡು ನಮಗೆ ತೊಂದರೆ ಮಾಡಿದವ್ರು ಎಷ್ಟು ಚೆನ್ನಾಗೇ ಇದ್ದಾರೆ, ನನಗೆ ಮಾತ್ರ ಈ ಥರ ಮಾಡಿ ಇಟ್ಟಿದ್ಯಾ ಅಂತೆಲ್ಲ ನಾವು ದೇವ್ರ ಹತ್ರ ಜಗಳ ಮಾಡೋಕ್ಕಾಗಲ್ಲ. ಬಿ ಹಂಬಲ್ ಇನ್ ಲೈಫ್ ಅಂತಿದ್ದಾರೆ. ನಾವು ಎಷ್ಟು ಹಂಬಲ್ ಆಗಿರ್ತೀವಿ, ಎಷ್ಟು ನಾವು ದೇವ್ರ ಪಾದಕ್ಕೆ ಹಾಕಿ ಒಂದು ಏನದು ಅಂದರೆ ವಿನಮ್ರತೆ, ತುಂಬ ಹಂಬಲ್ ಆಗಿರಬೇಕು, ವಿನಮ್ರರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಬಿ ಹಂಬಲ್ ಇನ್ ಡಿವೋಷನ್. ಸೊ ಇನ್ ಡಿವೋಷನ್ ಎಸ್ಪೆಷಲಿ ಹೇಳ್ತಾ ಇರೋದು. ಅಂದರೆ ನಾವೇನಾದ್ರೂ ಭಗವಂತನಿಗೆ ಪ್ರಾರ್ಥನೆ ಮಾಡ್ತೀವಿ ಅಂತಂದರೆ, ನಾನು ನೋಡು ಈಗ ಪೂಜೆ ಮಾಡಿದ್ನಾ, ನನಗೆ ಇವಾಗ ಇದನ್ನು ಕೊಡು ಅಂತ ಒಂದು ಆ ಥರ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ವಿನಮ್ರರಾಗಿರಬೇಕು. ನಾವು ಏನು ಪ್ರಾರ್ಥನೆ ಮಾಡಿರ್ತೀವಿ ಅದು ಯಾವಾಗ ಒಳ್ಳೇದಾಗಬೇಕು ಮಾಡಬೇಕು ಅಂತ ಮಾಡಿಕೊಡ್ತಾರೆ, ಖಂಡಿತ ಮಾಡಿಕೊಡ್ತಾರೆ. ಓಕೆನಾ? ಆದರೆ ನಾವು ಜಗಳ ಮಾಡೋ ಥರ ಹೋಗಬಾರ್ದು, ಹ್ಯುಮಿಲಿಟಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ತುಂಬ ಸಲ ಮಾಡ್ತೀವಿ ನಾವು ಅಲ್ವಾ? ನಮಗೇ ಗೊತ್ತಿಲ್ಲದೆ ನಾವು ಜಗಳ ಮಾಡ್ತೀವಿ ಭಗವಂತನ ಹತ್ರ. ಅವ್ರಿಗೆ ಹಂಗೆ ಮಾಡಿಬಿಟ್ಟಿದ್ಯಾ, ಅವ್ರಿಗೆಲ್ಲ ಇಷ್ಟು ಒಳ್ಳೇದು ಮಾಡಿದ್ಯಾ, ಅಷ್ಟು 10 ಬಂಗ್ಲೆ ಕೊಡಿಸ್ದೆ, 10 ಕಾರ್ ಕೊಡಿಸಿದ್ಯಾ, ನನಗೇನು ಕೊಡಿಸ್ತಾನೇ ಇಲ್ಲ ನೀನು ಅಂತೆಲ್ಲ ಬೇಕಾದಾಗ ಎಲ್ಲ ಥರ ಜಗಳನೂ ನಡೆಯುತ್ತೆ. ಮನುಷ್ಯ ಅಲ್ವಾ ನಾವು? ಸೊ ಆ ಥರ ಮಾಡಿರ್ತೀವಿ ಒಂದಲ್ಲ ಒಂದು ಸಮಯದಲ್ಲಿ. ಸೊ ಹಂಬಲ್ ಆಗಿರು, ವಿನಮ್ರರಾಗಿರು ಅಂತ ಹೇಳ್ತಾ ಇದ್ದಾರೆ ಯಾರಿಗೂ. ಓಕೆನಾ? ಆಯಿತು, ನೀವು ಭಕ್ತಿ ಮಾಡ್ತಾ ಇದೀಯಾ ಅಂತ ಅಂದ್ಬಿಟ್ಟು ಮಾತ್ರಕ್ಕೆ ವಿನಮ್ರತೆ ಬಿಡಬೇಡ ಅಂತ ಹೇಳ್ತಾ ಇದ್ದಾರೆ. ನೀವು ಅರ್ಥ ಹೇಳ್ತಾ ಇದ್ದಾರಪ್ಪ, ಯಾರಿಗೆ ಅಂತ ಗೊತ್ತಿಲ್ಲ. ಸೊ ಭಕ್ತಿ ಅಂತೂ ಖಂಡಿತ ಮಾಡ್ತಾ ಇದ್ದೀರಾ, ವಿನಮ್ರರಾಗೂ ಇರಬೇಕು ಜೊತೆಗೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಇನ್ನೊಂದು 2 ಕಾರ್ಡ್ ನೋಡೋಣ. 2 ಕಾರ್ಡ್. ಎಸ್ ಬಾಬಾ. ಕೋ ಎಕ್ಸಿಸ್ಟೆನ್ಸ್, ಲರ್ನ್ ಟು ಕೋ ಎಕ್ಸಿಸ್ಟ್ ವಿತ್ ಎವ್ರಿ ಒನ್ ಅರೌಂಡ್ ಯು. ನೋಡಿ, ನೀವು ಎಲ್ಲಿ ಇರ್ತೀರಾ ಆಯಿತಾ? ಅಂದರೆ ಈ ಥರ ಹೇಳ್ತಾ ಇದ್ದಾರೆ, ಯಾರಿಗೆ ಅಂತ ಗೊತ್ತಿಲ್ಲ. ಸೊ ಇದು ಆಫೀಸ್ ತೊಗೊಂಡ್ರೆ ಆಫೀಸಲ್ಲಿರ್ಬೋದು, ಅಥವಾ ಮನೆ ವಿಷಯಕ್ಕೆ ಅಂತ ತೊಗೊಂಡ್ರೆ ಮನೆ ವಿಷಯದಲ್ಲಿರ್ಬೋದು. ಮುಂಚೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇರೋದು ಅಲ್ವಾ? ಮನೆ ವಿಷಯ ಅಂತ ತೊಗೊಂಡ್ರೆ ಎಷ್ಟು ಜನ ಇರೋರು, 30-40 ಜನ. ಒಂದೊಂದು ಸಲದ ಅಡುಗೆ ಅಂತಂದರೆ ಒಂದು ಹೊತ್ತಿನ ಊಟ ಅಂತಂದ್ರೇ ಒಂದು 50-60 ಜನಕ್ಕೆ ಊಟ ಆಗಬೇಕಾಗಿತ್ತು. ಅಂದರೆ ಆ ಥರ ಇರೋದು. ಹೇಗಿರೋರು ಮಾಡಿಕೊಂಡು ಹೇಳಿ? ಅಷ್ಟು ಸುಲಭನಾ? ಸೊ ಇವಾಗೆಲ್ಲ ಆ ಥರ ಏನೂ ಇಲ್ಲ. ಅಂಥದ್ರಲ್ಲೂ ನಮಗೊಂದು ರೀತಿ ಬೇಜಾರಿದ್ದೇ ಇರುತ್ತೆ. ಅಂದರೆ ಯಾವ ಥರ ಆಗೋಗ್ತಾ ಇದೆ ಅಂತಂದರೆ, ಸೈರಣೆ ಅನ್ನೋದು ಇಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಅಷ್ಟೇನೆ ಭಗವಂತ, ಆಯಿತಾ? ಸೊ ಇಂಡಿಪೆಂಡೆಂಟಾಗಿ ಒಂಥರ ಇಂಡಿವಿಜುವಲ್ ಇದ್ದು ಆ ಸೈರಣೆನೇ ಇಲ್ಲ, ಯಾರ ಬಗ್ಗೆನೂ ಏನೂ ಸೈರಣೆ ಇಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಅದಕ್ಕೆ ಕೋ ಎಕ್ಸಿಸ್ಟೆನ್ಸ್ ಅಂತ ಇರಬೇಕು. ಬೇರೆಯವ್ರನ್ನು ನಮ್ಮ ಥರ ಅಂತ ತಿಳ್ಕೋಬೇಕು. ನಮಗೇನು ನೋವಾಗತ್ತೆ ಅದೇ ಥರ ಬೇರೆಯವ್ರಿಗೂ ನೋವಾಗುತ್ತೆ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಡೆಫಿನೆಟ್ಟಾಗಿ ಅಲ್ಲಿ ಯಾವುದೇ ಥರ ಒಂದು ಭಿನ್ನಾಭಿಪ್ರಾಯಗಳು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರೇ ಇರಲಿ ಜೊತೆಗೆ, ಸುತ್ತಮುತ್ತ ಯಾರೇ ಇರಲಿ, ಸೊ ಎಲ್ಲರ ಜೊತೆನೂ ಹೊಂದ್ಕೊಂಡು ಹೋಗಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಎಸ್ ಬಾಬಾ, ಇನ್ನೊಂದು ಕಾರ್ಡ್ ನೋಡೋಣ. ಎಸ್ ಬಾಬಾ, ಇನ್ನೊಂದು. ಎಸ್, ಇವತ್ತಿನ ಈ ರೀಡಿಂಗ್ ಮುಗಿಸೋಣ. ಇನ್ನೊಂದು ಕಾರ್ಡ್ ನೋಡಿಬಿಟ್ಟು.
ಹಾರ್ಡ್ ವರ್ಕ್ ಅಂತಿದ್ದಾರೆ. ಓಕೆ, ವರ್ಕ್ ಡೆಲಿಜೆಂಟ್ಲಿ ಆ್ಯಂಡ್ ಯು ವಿಲ್ ಬಿ ರಿವಾರ್ಡೆಡ್ ಅಂತಾರೆ ಯಾರಿಗೋ, ಆಯಿತಾ. ಸೊ ಎಷ್ಟು ವರ್ಷ, ಎಷ್ಟು ದಿವಸ ಇದು ಎಲ್ಲರೂ ಇರ್ಬೋದು. ಮತ್ತು ಸೊ ಏನು ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು, ಹೇಗೆ ಎಷ್ಟು ಶ್ರಮ ಪಡ್ತಾ ಇದ್ದೀರಾ ನಿಮಗೆ ಗೊತ್ತು. ಸೊ ಶ್ರಮಕ್ಕೆ ತಕ್ಕ ಫಲ ಇಲ್ಲ ಅಂತ ಅಂದಾಗ ಅದು ಹಿಂಸೆ ಆಗೇ ಆಗುತ್ತೆ, ಅದು ಗೊತ್ತು. ಸೊ ಅದನ್ನೇ ಹೇಳ್ತಾ ಇದ್ದಾರೆ, ನಿಮ್ಮ ಕೆಲಸ ನೀನು ಮಾಡ್ತಾ ಇರು. ಸೊ ನಿಮ್ಮ ಅದಕ್ಕೆ ತಕ್ಕ ಫಲ ನಾನು ಕೊಡ್ತೀನಿ, ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಇಲ್ಲಿಗೆ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ, ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾಡಿ. ಹಾಗೆ ಹೈಪ್ ಅಂತ ಬೆಲ್ ಹಿಟ್ ಮಾಡಿ, ಸೊ ಅದ್ರ ಸ್ವಲ್ಪ ಜಾಸ್ತಿ ಜನಕ್ಕೆ ಸೇರುತ್ತೆ. ಓಕೆನಾ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಆ್ಯಂಡ್ ಮೆಂಬರ್ಶಿಪ್ ತೊಗೊಳ್ಳಿ. ಓಕೆ, ಮೆಂಬರ್ಶಿಪ್ ತೊಗೊಳ್ಳಿ. ಹಾಗೆ ನಮ್ಮ ಸ್ಟೋರ್ಸ್ ಹೋಗಿ ಸ್ಟೋರ್ಸಲ್ಲಿ ಚೆಕ್ ಮಾಡಿ, ಪರ್ಚೇಸ್ ಮಾಡಿ. ಓಕೆನಾ. DM ಮ್ಯಾಜಿಕಲ್ ಮೀಡಿಯಾ 279 stores.dm2buy.com ಅಂತ ಖಂಡಿತ ವಿಸಿಟ್ ಮಾಡಿ, ಆಯಿತಾ. ಮಾಡಿ ಪರ್ಚೇಸ್ ಮಾಡಿ. ಓಕೆನಾ. ಆಮೇಲೆ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ತೊಗೊಳ್ಳಿ, ಪರ್ಸನಲ್ ಹೀಲಿಂಗ್ ಬೇಕು ಅಂದರೆ ತೊಗೊಳ್ಳಿ. ಓಕೆ, ಸೊ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಬೇಕು ಅಂದರೆ ತೊಗೊಳ್ಳಿ. ಸೊ ಇದು ಫೋನ್ ನಂಬರ್ 9980808552 ಅಂತ. ಬೇಕು ಅಂತಂದರೆ ಖಂಡಿತ ಮೆಸೇಜ್ ಹಾಕಿ, ಆಯಿತಾ. ಏನು ಬೇಕು ಅಂತ ಮೆಸೇಜ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ. ಕಾಲ್ ಮಾಡಬೇಡಿ, ಮೆಸೇಜ್ ಹಾಕಿ ರಿಪ್ಲೈ ಮಾಡ್ತೀನಿ. ಓಕೆನಾ. ಆ್ಯಂಡ್ ಕಮೆಂಟ್ಸ್ ಆರ್ ವೆಲ್ಕಮ್. ಓಕೆನಾ. ಕಮೆಂಟ್ ಮಾಡಿ ಇದು ವಿಡಿಯೋಗಳಿಗೆ. ಸೊ ಕಮೆಂಟ್ಸ್ ಆರ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲ ಬ್ಯೂಟಿಫುಲ್ ಕಮೆಂಟ್ಸ್ಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು. ಅದು ಸಪ್ರೇಟ್ ಓದ್ತೀನಿ, ಎಲ್ಲ ಕಮೆಂಟ್ಸ್ ಎಲ್ಲ ಸಪ್ರೇಟ್ ಓದ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್.